ಕನ್ನಡ ಮಾಧ್ಯಮ ಲೋಕದಲ್ಲೇ ಹೊಸ ಮೈಲುಗಲ್ಲು ಇವತ್ತು ಸೃಷ್ಟಿಯಾಗ್ತಾ ಇದೆ. ಅದು ರಿಪಬ್ಲಿಕ್ ಕನ್ನಡ ಕನಸಿನ ಕರ್ನಾಟಕ ಕಾರ್ಯಕ್ರಮದಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ನಾಡಿನ ಗಣ್ಯರ ಮಹಾ ಸಂಗಮ ಇವತ್ತು ಆಗ್ತಾ ಇದೆ. ಕರುನಾಡ ದಿಗ್ಗಜರಿಂದ ಚಿಂತನ ಮಂಥನಕ್ಕೆ ಮಹಾವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕನಸಿನ ಕರ್ನಾಟಕ ನಾನ್ ಸ್ಟಾಪ್ ಲೈವ್. ಕೆಲವೇ ಕ್ಷಣಗಳಲ್ಲಿ ಕನಸಿನ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಕನಸಿನ ಕರ್ನಾಟಕ ಮುಂದೆ ಹೇಗೆ, ಕನಸೇನು, ಐಟಿ ದಿಗ್ಗಜರು, ರಾಜಕಾರಣಿಗಳು, ಸಚಿವರುಗಳು, ಚಿಂತಕರು, ಸ್ವಾಮೀಜಿಗಳು ಕರ್ನಾಟಕದ ಕನಸನ್ನ ಏನೇನು ಕಂಡಿದ್ದಾರೆ ಅನ್ನುವಂತ ಚಿಂತನ ಮಂಥನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಮಹಾವೇದಿಕೆ, ಮಹಾ ಸಂಗಮ, ಈ ಕನಸಿನ ಕರ್ನಾಟಕಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ಕನ್ನಡ ಮಾಧ್ಯಮ ಲೋಕದ ಇತಿಹಾಸದಲ್ಲಿ ರಿಪಬ್ಲಿಕ್ ಕನ್ನಡ ಹೊಸ ಮೈಲುಗಲ್ಲನ್ನ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ವೇದಿಕೆ ಸಿದ್ಧವಾಗಿದೆ. ಕನಸಿನ ಕರ್ನಾಟಕದ ನಾನ್ ಸ್ಟಾಪ್ ಲೈವ್. ಈ ಕ್ಷಣದಿಂದಲೇ ನಾನ್ ಸ್ಟಾಪ್ ಲೈವ್. ಕರ್ನಾಟಕದ ದಿಗ್ಗಜರುಗಳು, ಆಯಾ ಕ್ಷೇತ್ರದ ದಿಗ್ಗಜರುಗಳು ಕರ್ನಾಟಕದ ಬಗ್ಗೆ ಕಂಡ ಕನಸೇನು ಅನ್ನುವಂಥ ಚಿಂತನ ಮಂಥನಕ್ಕೆ ಮಹಾವೇದಿಕೆ ರಿಪಬ್ಲಿಕ್ ಕನ್ನಡ ಕಲ್ಪಿಸಿಕೊಟ್ಟಿದೆ. ಅದುವೇ ಮಹಾ ಸಂಗಮ. ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಮಹಾ ಸಂಗಮ. ಆಗು ಹೋಗು, ಚಿಂತನ ಮಂಥನ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಕನಸಿನ ಕರ್ನಾಟಕಕ್ಕೆ ವೇದಿಕೆ ಸಿದ್ಧವಾಗಿದೆ. ನಮ್ಮ ಎಲ್ಲಾ ತಂಡವೂ ಕೂಡ ಕನಸಿನ ಕರ್ನಾಟಕಕ್ಕೆ ದಿಗ್ಗಜರ ಚಿಂತನ ಮಂಥನದ ಆ ಎಲ್ಲ ಲೈವ್ ಕವರೇಜ್ ಅನ್ನ ನೀಡೋದಕ್ಕೆ ನಿಮ್ಮ ಮುಂದೆ ಈಗ ಎಲ್ಲರೂ ಕೂಡ ರೆಡಿ ಇದ್ದೀವಿ. ಈ ಕ್ಷಣಕ್ಕೆ ಸ್ಥಳದಿಂದ ನಮ್ಮ ಸೀನಿಯರ್ ಕಲೀಗ್ ಶ್ರೀಲಕ್ಷ್ಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಇದು ಕರ್ನಾಟಕದ ಭವಿಷ್ಯಕ್ಕಾಗಿ, ಕರ್ನಾಟಕದ ಏಳಿಗೆಗಾಗಿ ಆಯಾ ಕ್ಷೇತ್ರಗಳ ದಿಗ್ಗಜರು ಇವತ್ತು ಚಿಂತನ ಮಂಥನದ ಮೂಲಕ ಕನಸಿನ ಕರ್ನಾಟಕದ ಬಗ್ಗೆ ಇವತ್ತು ಸಂವಾದಗಳಾಗತ್ತೆ. ಈ ಹೊತ್ತಿಗೆ ಏನೇನು ಸಿದ್ಧತೆಗಳು, ಅಂತಿಮ ಹಂತದ ಸಿದ್ಧತೆಗಳು ಆಗಿದ್ದಾವೆ, ನಾವು ಎಷ್ಟು ಇದನ್ನ ಲೈವ್ ತೋರಿಸೋದಕ್ಕೆ ರೆಡಿ ಇದ್ದೀವಿ? ಪ್ಲೀಸ್ ಗೋ ಹೆಡ್ ಶ್ರೀಲಕ್ಷ್ಮಿ. ಎಸ್ ರಂಜಿತ್, ಇದೊಂದು ಬಹುವಿಶಿಷ್ಟವಾದ ಕಾರ್ಯಕ್ರಮ. ನಾಡಿನ ಅಭಿವೃದ್ಧಿಯ ಕುರಿತಾದ ಚಿಂತನ ಮಂಥನ ಇಡೀ ದಿನ ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಅಷ್ಟೇ ಅಲ್ಲ, ಇದು ಕರ್ನಾಟಕದ ಬಿಗ್ಗೆಸ್ಟ್ ನ್ಯೂಸ್ ಇವೆಂಟ್. ರಿಪಬ್ಲಿಕ್ ಕನ್ನಡ ಕೇವಲ 24x7 ಸುದ್ದಿ ಕೊಡೋದು ಮಾತ್ರ ಅಲ್ಲ, ಜನರಿಗೆ ಈ ಅನೇಕ ವಿಚಾರಗಳು, ಕರ್ನಾಟಕದ ಕಲೆ, ಸಂಸ್ಕೃತಿ, ರಾಜಕಾರಣ, ಧರ್ಮ, ಸಮಾಜ, ಬಿಸಿನೆಸ್, ಶಿಕ್ಷಣ, ಹೀಗೆ ಅನೇಕ ವಿಚಾರಗಳ ಕುರಿತಾಗಿ ಚಿಂತನ ಮಂಥನವನ್ನು ನಡೆಸುವಂತದ್ದು. ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಯಾವೆಲ್ಲ ಅನೇಕ ಗಣ್ಯರಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಬಂದು ಅವರ ಒಂದು ದೂರದೃಷ್ಟಿ ಏನು, ಅವರ ವಿಷನ್ ಏನು, ಅವರ ಒಂದು ಒಳನೋಟ ಏನು ಕರ್ನಾಟಕದ ಕುರಿತಾಗಿ, ಇದೆಲ್ಲವನ್ನ ಕೂಡ ಒಂದು ಆಳವಾಗಿ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾಡಿನ ಜನರ ಧ್ವನಿಯಾಗಿ, ಕನ್ನಡ ನಾಡಿನ ಜನರ ಹಿತ ಕಾಯುವ ಒಂದು ಸುದ್ದಿ ಸಂಸ್ಥೆಯಾಗಿ, ಕನ್ನಡ ನಾಡಿನ ಒಳಿತಿಗೆ ಏನು ಬೇಕು, ಒಂದು ಮಾರ್ಗದರ್ಶನ ಯಾವ ರೀತಿಯಲ್ಲಿ ಇರಬೇಕು ಅದನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಸಾಕಷ್ಟು ಗಣ್ಯರಿರ್ತಾರೆ. ಕನೇರಿ ಶ್ರೀಗಳು ಧರ್ಮ ಸಂರಕ್ಷಣೆಯ ಬಗ್ಗೆ ತಮ್ಮ ವಿಶೇಷವಾದ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಿಮಗೆ ಗೊತ್ತಿರಬಹುದು, ಅವರು ಬಹಳ ವಿಶೇಷವಾದ ಒಂದು ಗುರುಕುಲವನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಅನಂತನಾಗ್ ಅವರು ಇರ್ತಾರೆ, ಹಾಗೇನೆ ಡಿ.ಕೆ. ಸುರೇಶ್ ಅವರು ಇರ್ತಾರೆ, ಅಶ್ವಥ್ ನಾರಾಯಣ್ ಇರ್ತಾರೆ, ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ, ಜೊತೆಗೆ ಹರಿಪ್ರಿಯಾ ಅವರು ಬರ್ತಾರೆ, ವಸಿಷ್ಠ ಸಿಂಹ ಬರ್ತಾರೆ, ತೇಜಸ್ವಿ ಸೂರ್ಯ ಬರ್ತಾರೆ, ಹೀಗೆ ಇನ್ನೂ ಅನೇಕ, ಪ್ರದೀಪ್ ಈಶ್ವರ್ ಇರ್ತಾರೆ, ಇನ್ನೂ ಅನೇಕ ಗಣ್ಯರು ನಮ್ಮ ಜೊತೆ ಬಂದು ಭಾಗವಹಿಸಿ ತಮ್ಮ ವಿಚಾರಗಳನ್ನ, ತಮ್ಮ ಮನದಾಳದ ಮಾತುಗಳನ್ನ ವಿವರವಾಗಿ ಹಂಚಿಕೊಳ್ತಾರೆ. ನೇರವಾಗಿ ತಮ್ಮ ಭಾವನೆಗಳೇನಿದೆ ಅದನ್ನ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ತಮ್ಮ ದೂರದೃಷ್ಟಿ ಏನಿದೆ ಕರ್ನಾಟಕದ ಅಭಿವೃದ್ಧಿಯ ಕುರಿತಾಗಿ, ತಮ್ಮ ದೂರದೃಷ್ಟಿ ಏನಿದೆ, ನಮ್ಮ ಸವಾಲುಗಳಿಗೆ ನೇರವಾದ ಉತ್ತರವನ್ನ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ಸಂಪೂರ್ಣವಾದ ವೇದಿಕೆ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಹಾಲ್ ತುಂಬುತ್ತೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಅತಿಥಿಗಳು ಬರ್ತಾರೆ. ಕಾರ್ಯಕ್ರಮ ಆರಂಭ ಆಗಲಿದೆ. ಕನ್ನಡಿಗರಿಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇರುವ
ಮಾಡುವಂತಹ ಬಹು ವಿಶೇಷವಾದ ಕಾರ್ಯಕ್ರಮ ಇದು. 24x7 ಸುದ್ದಿನ ನಾವು ಕೊಡ್ತಾನೆ ಇರ್ತೀವಿ. ಆದ್ರೆ ಸುದ್ದಿ ಆಚೆಗಿನ ವಿಮರ್ಶೆ, ವಿಶ್ಲೇಷಣೆ ಮತ್ತು ದೂರದೃಷ್ಟಿಯ ಚಿಂತನೆ ಏನಿದೆಯಲ್ಲ ಅದನ್ನ ತರುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ರಂಜಿತ್. ಓಕೆ ಶಿವಲಕ್ಷ್ಮಿ, ಥ್ಯಾಂಕ್ ಯು. ರಾಜ್ಯದ ಜನರು ಕೂಡ ಕರ್ನಾಟಕದ ಶ್ರೇಯೋಭಿವೃದ್ಧಿಗೆ ದಿಗ್ಗಜರ ಮಾತನ್ನು ಕೇಳಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನ್ ಸ್ಟಾಪ್ ನಮ್ಮಲ್ಲಿ ಕನ್ನಡ ಮಾಧ್ಯಮ ಲೋಕದಲ್ಲೇ ಹೊಸ ಮೈಲಿಗಲ್ಲು ಇವತ್ತು ಸೃಷ್ಟಿಯಾಗ್ತಾ ಇದೆ. ಅದು ರಿಪಬ್ಲಿಕ್ ಕನ್ನಡ ಕನಸಿನ ಕರ್ನಾಟಕ ಕಾರ್ಯಕ್ರಮದಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ನಾಡಿನ ಗಣ್ಯರ ಮಹಾ ಸಂಗಮ ಇವತ್ತು ಆಗ್ತಾ ಇದೆ. ಕರುನಾಡ ದಿಗ್ಗಜರಿಂದ ಚಿಂತನ ಮಂಥನಕ್ಕೆ ಮಹಾವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕನಸಿನ ಕರ್ನಾಟಕ ನಾನ್ ಸ್ಟಾಪ್ ಲೈವ್. ಕೆಲವೇ ಕ್ಷಣಗಳಲ್ಲಿ ಕನಸಿನ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಕನಸಿನ ಕರ್ನಾಟಕ ಮುಂದೆ ಹೇಗೆ, ಕನಸೇನು, ಐಟಿ ದಿಗ್ಗಜರು, ರಾಜಕಾರಣಿಗಳು, ಸಚಿವರುಗಳು, ಚಿಂತಕರು, ಸ್ವಾಮೀಜಿಗಳು ಕರ್ನಾಟಕದ ಕನಸನ್ನ ಏನೇನು ಕಂಡಿದ್ದಾರೆ ಅನ್ನುವಂತ ಚಿಂತನ ಮಂಥನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಮಹಾವೇದಿಕೆ, ಮಹಾ ಸಂಗಮ, ಈ ಕನಸಿನ ಕರ್ನಾಟಕಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ಕನ್ನಡ ಮಾಧ್ಯಮ ಲೋಕದ ಇತಿಹಾಸದಲ್ಲಿ ರಿಪಬ್ಲಿಕ್ ಕನ್ನಡ ಹೊಸ ಮೈಲುಗಲ್ಲನ್ನ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ವೇದಿಕೆ ಸಿದ್ಧವಾಗಿದೆ. ಕನಸಿನ ಕರ್ನಾಟಕದ ನಾನ್ ಸ್ಟಾಪ್ ಲೈವ್. ಈ ಕ್ಷಣದಿಂದಲೇ ನಾನ್ ಸ್ಟಾಪ್ ಲೈವ್. ಕರ್ನಾಟಕದ ದಿಗ್ಗಜರುಗಳು, ಆಯಾ ಕ್ಷೇತ್ರದ ದಿಗ್ಗಜರುಗಳು ಕರ್ನಾಟಕದ ಬಗ್ಗೆ ಕಂಡ ಕನಸೇನು ಅನ್ನುವಂಥ ಚಿಂತನ ಮಂಥನಕ್ಕೆ ಮಹಾವೇದಿಕೆ ರಿಪಬ್ಲಿಕ್ ಕನ್ನಡ ಕಲ್ಪಿಸಿಕೊಟ್ಟಿದೆ. ಅದುವೇ ಮಹಾ ಸಂಗಮ. ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಮಹಾ ಸಂಗಮ. ಆಗು ಹೋಗು, ಚಿಂತನ ಮಂಥನ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಕನಸಿನ ಕರ್ನಾಟಕಕ್ಕೆ ವೇದಿಕೆ ಸಿದ್ಧವಾಗಿದೆ. ನಮ್ಮ ಎಲ್ಲಾ ತಂಡವೂ ಕೂಡ ಕನಸಿನ ಕರ್ನಾಟಕಕ್ಕೆ ದಿಗ್ಗಜರ ಚಿಂತನ ಮಂಥನದ ಆ ಎಲ್ಲ ಲೈವ್ ಕವರೇಜ್ ಅನ್ನ ನೀಡೋದಕ್ಕೆ ನಿಮ್ಮ ಮುಂದೆ ಈಗ ಎಲ್ಲರೂ ಕೂಡ ರೆಡಿ ಇದ್ದೀವಿ. ಈ ಕ್ಷಣಕ್ಕೆ ಸ್ಥಳದಿಂದ ನಮ್ಮ ಸೀನಿಯರ್ ಕಲೀಗ್ ಶ್ರೀಲಕ್ಷ್ಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಇದು ಕರ್ನಾಟಕದ ಭವಿಷ್ಯಕ್ಕಾಗಿ, ಕರ್ನಾಟಕದ ಏಳಿಗೆಗಾಗಿ ಆಯಾ ಕ್ಷೇತ್ರಗಳ ದಿಗ್ಗಜರು ಇವತ್ತು ಚಿಂತನ ಮಂಥನದ ಮೂಲಕ ಕನಸಿನ ಕರ್ನಾಟಕದ ಬಗ್ಗೆ ಇವತ್ತು ಸಂವಾದಗಳಾಗುತ್ತೆ. ಈ ಹೊತ್ತಿಗೆ ಏನೇನು ಸಿದ್ಧತೆಗಳು, ಅಂತಿಮ ಹಂತದ ಸಿದ್ಧತೆಗಳು ಆಗಿದ್ದಾವೆ, ನಾವು ಎಷ್ಟು ಇದನ್ನ ಲೈವ್ ತೋರಿಸೋದಕ್ಕೆ ರೆಡಿ ಇದ್ದೀವಿ? ಪ್ಲೀಸ್ ಗೋ ಹೆಡ್ ಶ್ರೀಲಕ್ಷ್ಮಿ. ಎಸ್ ರಂಜಿತ್, ಇದೊಂದು ಬಹು ವಿಶಿಷ್ಟವಾದ ಕಾರ್ಯಕ್ರಮ. ನಾಡಿನ ಅಭಿವೃದ್ಧಿಯ ಕುರಿತಾದ ಚಿಂತನ ಮಂಥನ ಇಡೀ ದಿನ ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಅಷ್ಟೇ ಅಲ್ಲ, ಇದು ಕರ್ನಾಟಕದ ಬಿಗ್ಗೆಸ್ಟ್ ನ್ಯೂಸ್ ಇವೆಂಟ್. ರಿಪಬ್ಲಿಕ್ ಕನ್ನಡ ಕೇವಲ 24x7 ಸುದ್ದಿ ಕೊಡೋದು ಮಾತ್ರ ಅಲ್ಲ, ಜನರಿಗೆ ಈ ಅನೇಕ ವಿಚಾರಗಳು, ಕರ್ನಾಟಕದ ಕಲೆ, ಸಂಸ್ಕೃತಿ, ರಾಜಕಾರಣ, ಧರ್ಮ, ಸಮಾಜ, ಬಿಸಿನೆಸ್, ಶಿಕ್ಷಣ, ಹೀಗೆ ಅನೇಕ ವಿಚಾರಗಳ ಕುರಿತಾಗಿ ಚಿಂತನ ಮಂಥನವನ್ನು ನಡೆಸುವಂತದ್ದು. ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಯಾವೆಲ್ಲ ಅನೇಕ ಗಣ್ಯರಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಬಂದು ಅವರ ಒಂದು ದೂರದೃಷ್ಟಿ ಏನು, ಅವರ ವಿಷನ್ ಏನು, ಅವರ ಒಂದು ಒಳನೋಟ ಏನು ಕರ್ನಾಟಕದ ಕುರಿತಾಗಿ, ಇದೆಲ್ಲವನ್ನ ಕೂಡ ಒಂದು ಆಳವಾಗಿ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾಡಿನ ಜನರ ಧ್ವನಿಯಾಗಿ, ಕನ್ನಡ ನಾಡಿನ ಜನರ ಹಿತ ಕಾಯುವ ಒಂದು ಸುದ್ದಿ ಸಂಸ್ಥೆಯಾಗಿ, ಕನ್ನಡ ನಾಡಿನ ಒಳಿತಿಗೆ ಏನು ಬೇಕು, ಒಂದು ಮಾರ್ಗದರ್ಶನ ಯಾವ ರೀತಿಯಲ್ಲಿ ಇರಬೇಕು ಅದನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಸಾಕಷ್ಟು ಗಣ್ಯರಿರ್ತಾರೆ. ಕನೇರಿ ಶ್ರೀಗಳು ಧರ್ಮ ಸಂರಕ್ಷಣೆಯ ಬಗ್ಗೆ ತಮ್ಮ ವಿಶೇಷವಾದ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಿಮಗೆ ಗೊತ್ತಿರಬಹುದು, ಅವರು ಬಹಳ ವಿಶೇಷವಾದ ಒಂದು ಗುರುಕುಲವನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಅನಂತನಾಗ್ ಅವರು ಇರ್ತಾರೆ, ಹಾಗೇನೆ ಡಿ.ಕೆ. ಸುರೇಶ್ ಅವರು ಇರ್ತಾರೆ, ಅಶ್ವಥ್ ನಾರಾಯಣ್ ಇರ್ತಾರೆ, ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ, ಜೊತೆಗೆ ಹರಿಪ್ರಿಯಾ ಅವರು ಬರ್ತಾರೆ, ವಸಿಷ್ಠ ಸಿಂಹ ಬರ್ತಾರೆ, ತೇಜಸ್ವಿ ಸೂರ್ಯ ಬರ್ತಾರೆ, ಹೀಗೆ ಇನ್ನೂ ಅನೇಕ, ಪ್ರದೀಪ್ ಈಶ್ವರ್ ಇರ್ತಾರೆ, ಇನ್ನೂ ಅನೇಕ ಗಣ್ಯರು ನಮ್ಮ ಜೊತೆ ಬಂದು ಭಾಗವಹಿಸಿ ತಮ್ಮ ವಿಚಾರಗಳನ್ನ, ತಮ್ಮ ಮನದಾಳದ ಮಾತುಗಳನ್ನ ವಿವರವಾಗಿ ಹಂಚಿಕೊಳ್ತಾರೆ.
ನೇರವಾಗಿ ತಮ್ಮ ಭಾವನೆಗಳೇನಿದೆ ಅದನ್ನ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ತಮ್ಮ ದೂರದೃಷ್ಟಿ ಏನಿದೆ ಕರ್ನಾಟಕದ ಅಭಿವೃದ್ಧಿಯ ಕುರಿತಾಗಿ, ತಮ್ಮ ದೂರದೃಷ್ಟಿ ಏನಿದೆ, ನಮ್ಮ ಸವಾಲುಗಳಿಗೆ ನೇರವಾದ ಉತ್ತರವನ್ನ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ಸಂಪೂರ್ಣವಾದ ವೇದಿಕೆ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಹಾಲ್ ತುಂಬುತ್ತೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಅತಿಥಿಗಳು ಬರ್ತಾರೆ. ಕಾರ್ಯಕ್ರಮ ಆರಂಭ ಆಗಲಿದೆ. ಕನ್ನಡಿಗರಿಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇರುವಂತಹ ಬಹು ವಿಶೇಷವಾದ ಕಾರ್ಯಕ್ರಮ ಇದು. 24x7 ಸುದ್ದಿನ ನಾವು ಕೊಡ್ತಾನೆ ಇರ್ತೀವಿ. ಆದ್ರೆ ಸುದ್ದಿ ಆಚೆಗಿನ ವಿಮರ್ಶೆ, ವಿಶ್ಲೇಷಣೆ ಮತ್ತು ದೂರದೃಷ್ಟಿಯ ಚಿಂತನೆ ಏನಿದೆಯಲ್ಲ, ಅದನ್ನ ತರುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ರಂಜಿತ್. ಓಕೆ ಶಿವಲಕ್ಷ್ಮಿ, ಥ್ಯಾಂಕ್ ಯು. ರಾಜ್ಯದ ಜನರು ಕೂಡ ಕರ್ನಾಟಕದ ಶ್ರೇಯೋಭಿವೃದ್ಧಿಗೆ ದಿಗ್ಗಜರ ಮಾತನ್ನು ಕೇಳಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನ್ ಸ್ಟಾಪ್ ನಮ್ಮ